ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮಾಸೋಪವಾಸ ವ್ರತ ಇದು ಸರ್ವೋತ್ತಮ ವ್ರತಗಳಲ್ಲೊಂದು. ಈ ವ್ರತವನ್ನು ವಾನಪ್ರಸ್ಥರು, ಸನ್ಯಾಸಿಗಳು, ಸ್ತ್ರೀಯರು ಪಾಲನೆ ಮಾಡಿದ್ದಾರೆ. ಅಶ್ವಯುಜ ಶುದ್ಧ ಏಕಾದಶಿ ಎಂದು ಉಪವಾಸ ಮಾಡಿ ವ್ರತಾರಂಭದಲ್ಲಿ ವಿಷ್ಣು ಭಗವಾನನನ್ನು ಪ್ರಾರ್ಥಿಸಬೇಕು. ಅದ್ಯ ಪ್ರಭೃತ್ಯಹಂ ವಿಷ್ಣೋ ಯಾವದುತ್ಥಾನಕಂ ತವ ಅರ್ಚಯೇ ತ್ವಾಮನಶ್ನಸ್ತು ದಿನಾನಿ ತ್ರಿಂಶ ದೇವತು ಕಾರ್ತಿಕಾಶ್ವಿನಯೋರ್ವಿಷ್ಣೋ ದ್ವಾದಶೋಃ ಶುಕ್ಲಯುರಾಹಂ ಮ್ರಿಯೇ ಯದ್ಯಂತರಾಲೇ ದುರ್ವತಭಂಗೋ ನಮೇ ಭವೇತ್. ಸ್ವಾಮಿ, ನೀನು ಹೇಳುವವರೆಗೂ ನಾನೇನು ತಿನ್ನುವುದಿಲ್ಲ. ಈ ಅಶ್ವಯುಜ ಕಾರ್ತೀಕ ಶುದ್ಧ ದ್ವಾದಶಿಗಳ ನಡುವೆ ನಾನು ಮರಣಿಸಿದರೆ ಈ ರೀತಿಯಾಗಿ ವ್ರತವು ಕೆಟ್ಟರೂ ಫಲವು ಮಾತ್ರ ನನಗೆ ಕೊಡು ತಂದೆ ಎಂದು ಆತನನ್ನು ಬೇಡಿಕೊಂಡು ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಬೇಕು. ದ್ವಾದಶಿಯ ದಿನದಂದು ಭಗವಂತನಾದ ಶ್ರೀಹರಿಯನ್ನು ಪೂಜಿಸಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಬೇಕು. 1 ಮಾಸದವರೆಗೂ ಶ್ರೀಹರಿಯನ್ನೇ ಪೂಜಿಸುತ್ತಾ ಸಿಹಿ ನೀರನ್ನು ಸೇವಿಸುತ್ತಾ ಪಾರಣೆ ಮಾಡಬೇಕು. ಮಧ್ಯದಲ್ಲಿ ಆಯಾಸವಾಗಿ ಮೂರ್ಛೆ ಹೋದರೆ ಹಾಲನ್ನು ಸೇವಿಸಬಹುದು. ಇದರಿಂದ ವ್ರತಭಂಗವಾಗುವುದಿಲ್ಲ. ಈ ವ್ರತವು ಭಕ್ತಿ, ಭುಕ್ತಿ, ಮುಕ್ತಿದಾಯಕವೂ ಆಗಿದೆ.